ನಾಗಮುದ್ರೆ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಿಸುತ್ತದೆ. ನಾಗಮುದ್ರೆಯನ್ನು ಮುದ್ರಾ ಫಾರ್ ಡೀಪ್ ಅಂಡರ್‌ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರೆ. ಯಾಕೆಂದ್ರೆ ಈ ಮುದ್ರೆ ನಮ್ಮ ಪ್ರಜ್ಞೆಯನ್ನು, ನಮ್ಮ ಕಾನ್ಷಿಯಸ್ ಅನ್ನು ಹೆಚ್ಚಿಸುತ್ತದೆ. ಈ ಮುದ್ರೆ ಹೇಗ್ ಮಾಡ್ಬೇಕು ಅಂದ್ರೆ, ಎಡಗೈಯ 4 ಬೆರಳುಗಳ ಕೆಳಗೆ ಬಲಗೈಯ 4 ಬೆರಳುಗಳನ್ನ ಇಡಬೇಕು. ಆಮೇಲೆ ಹೆಬ್ಬೆರಳನ್ನ ಎಡಗೈಯ 4 ಬೆರಳುಗಳ ಮೇಲೆ ಇಡಬೇಕು. ಈ ಬಲ ಹೆಬ್ಬೆರಳ ಮೇಲೆ ಏನ್ ಮಾಡ್ಬೇಕು? ಅಗ್ನಿತತ್ವ ಪ್ರತಿಪಾದಿಸ್ತಕ್ಕಂಥ ಹೆಬ್ಬೆರಳಿನ ಮೇಲೆ ಎಡಗೈಯ ಹೆಬ್ಬೆರಳನ್ನು ಇಡಬೇಕು. ಈ ರೀತಿಯಾಗಿ ಇದನ್ನು ನಾವು ನಾಗಮುದ್ರೆ ಅಂತ ಹೇಳ್ತೀವಿ. ಇಲ್ಲಿ ಏನಾಗುತ್ತೆ ಅಂದ್ರೆ, ಎಡಗೈಯ 4 ತತ್ವಗಳನ್ನು ಪ್ರತಿಪಾದಿಸ್ತಕ್ಕಂಥ ಬೆರಳುಗಳ ಮೇಲೆ ಏನ್ ಮಾಡ್ತೀವಿ, ಇಲ್ಲಿ ಬಲಗೈಯ ಅಗ್ನಿತತ್ವದ ಹೆಬ್ಬೆರಳನ್ನು ಇರಿಸಿದಾಗ ವಾಯುತತ್ವ, ಆಕಾಶ ತತ್ವ, ಪೃಥ್ವಿ ತತ್ವ, ಜಲತತ್ವ, ಈ 4 ತತ್ವಗಳು ಇವು ಹೆಚ್ಚುತ್ತವೆ. ಎಡಗೈಯ ಹೆಬ್ಬೆರಳನ್ನು ಆಮೇಲೆ ಬಲಗೈಯ ಹೆಬ್ಬೆರಳಿನ ಮೇಲೆ ಇರಿಸಿದಾಗ ಅಗ್ನಿತತ್ವ ಕೂಡ ಹೆಚ್ಚುತ್ತದೆ. ಇದರಿಂದ ನಮ್ಮ ದೇಹದ ಶಕ್ತಿ ಹೆಚ್ಚುತ್ತದೆ. ಇಲ್ಲಿ ಮುಖ್ಯವಾಗಿ ಮತ್ತೊಂದು ಲಾಭ ಏನಂದ್ರೆ, ಎಡಗೈಯ ಹಿಂದೆ ನಾವು ಬಲಗೈಯ 4 ಬೆರಳುಗಳನ್ನು ಏನು ಹಚ್ತೀವಲ್ಲ, ಇದರಿಂದ ನಮ್ಮ ಬೆನ್ನು ಹುರಿಗೆ, ನಮ್ಮ ಸ್ಪೈನಲ್ ಕಾರ್ಡ್ಗೆ ಶಕ್ತಿ ಸಿಗುತ್ತೆ. ಹೀಗೆ ನಾಗಮುದ್ರೆ ಮಾಡೋದ್ರಿಂದ ಪಂಚತತ್ವಗಳು ವೃದ್ಧಿಯಾಗಿ ನಮ್ಮಲ್ಲಿ ಶಕ್ತಿ ಹೆಚ್ಚುತ್ತದೆ. ಬುದ್ಧಿವಂತಿಕೆ, ನಮ್ಮ ವಿಸ್ಡಮ್ ಹೆಚ್ಚುತ್ತದೆ. ಮನಸ್ಸಿನ ಅನಾಲಿಟಿಕಲ್ ಥಿಂಕಿಂಗ್ ಅಂದ್ರೆ ವಿಶ್ಲೇಷಣಾತ್ಮಕ ಶಕ್ತಿ ಅದು ಜಾಗೃತಗೊಳ್ಳುತ್ತದೆ. ಯಾವ್ದು ಒಳ್ಳೆಯದು, ಯಾವ್ದು ಕೆಟ್ಟದ್ದು ಅಂತ ಯೋಚನೆ ಮಾಡುವ ಕ್ಷಮತೆ ಹೆಚ್ಚುತ್ತದೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ದಾರಿ ತೋರಿಸುತ್ತದೆ ಈ ನಾಗಮುದ್ರೆ. ಮಾನಸಿಕ, ದೈಹಿಕ ಕ್ರಿಯೆಗಳು ಸರಿಹೊಂದಿ, ಅಂದ್ರೆ ಮನಸ್ಸು ಮತ್ತು ದೇಹದ ನಡುವೆ ಕೋಆರ್ಡಿನೇಷನ್ ಉಂಟಾಗಿ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಇಡೀ ಶರೀರ ಪ್ರಭೆಯಿಂದ, ಶುದ್ಧ ಔರಾದಿಂದ ಕಂಗೊಳಿಸುತ್ತೆ. ನಾಗಮುದ್ರೆ ದಿನಕ್ಕೆ ಒಂದೇ ಸಲ 45 ನಿಮಿಷ ಮಾಡಬಹುದು, ಅಥವಾ 15 ನಿಮಿಷದಂತೆ ನಾವು ದಿನಕ್ಕೆ 3 ಸಲ ಕೂಡ ಮಾಡಬಹುದು. ಈ ಮುದ್ರೆ ಮಾಡುವಾಗ ನೇರವಾಗಿ ಕುಳಿತುಕೊಂಡು ದೀರ್ಘವಾಗಿ ಉಸಿರಾಡಬೇಕು. ಈ ಮುದ್ರೆಯನ್ನು ನಮ್ಮ ಹೃದಯದ ಸಮೀಪ ಹಿಡಿದ್ರೆ ಒಳ್ಳೆಯದು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.